ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಇನ್ಸ್ಟಾ ವ್ಲಾಗ್ಸ್. Lights, camera, action. ಬನ್ನಿ ಇವತ್ತು ನಾವು ಮಂಗಳೂರು ಬನ್ಸ್ನ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಒಂದು ಮಿಕ್ಸಿ ಜಾರ್ಗೆ 2 ಬಾಳೆಹಣ್ಣು ತಗೊಳ್ತಾ ಇದ್ದೀನಿ. ನಾವು ಮಾಡೋ ಕ್ವಾಂಟಿಟಿ 1 ಕಪ್ ಮೈದಾ ಹಿಟ್ಟಿಗೆ ನಾವು 2 ಬಾಳೆಹಣ್ಣನ್ನು ಯೂಸ್ ಮಾಡ್ತಾ ಇರೋದು. ಈ ಬಾಳೆಹಣ್ಣನ್ನು ಗ್ರೈಂಡ್ ಮಾಡ್ಕೋಬೇಕು. ಈ ಥರ ನೈಸಾಗಿ ಪೇಸ್ಟ್ ಆಗಬೇಕು. ಬಾಳೆಹಣ್ಣು ನೋಡಿ ಈ ಥರ ಕಾಣಿಸ್ಬೇಕು. ಒಂದು ದೊಡ್ಡ ಬೌಲ್ ತಗೊಂಡು ಅದಕ್ಕೆ ನಾವು ಈ ಬಾಳೆಹಣ್ಣಿನ ಪೇಸ್ಟನ್ನು ಹಾಕ್ಕೊಳ್ಳೋಣ. ನಂತರ ಅದಕ್ಕೆ 2 ಸ್ಪೂನ್ ಜೀರಿಗೆ ಹಾಕ್ಕೊಳ್ಳೋಣ, 1/2 ಸ್ಪೂನ್ ಉಪ್ಪು ಹಾಕ್ಕೊಳ್ಳೋಣ. ನಂತರ ಇದಕ್ಕೆ ಸ್ವಲ್ಪ 1 ಕಪ್ ಮೈದಾ ಹಿಟ್ಟನ್ನು ಹಾಕ್ಕೊಳ್ಳೋಣ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರೋ ಅಷ್ಟನ್ನು ನೀವು ಹಾಕ್ಕೊಳ್ಬೋದು. ಮತ್ತು ನೀರು ಸ್ವಲ್ಪ ಬೇಕನ್ಸಿದ್ರೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕಳಿಸ್ಕೊಳ್ಳಿ. ನೀವು ಜಲ್ದಿ ಮಾಡ್ತೀನಿ ಅಂತಂದರೆ ಇದಕ್ಕೆ ಸ್ವಲ್ಪ ಏನೋ ಕೂಡ ಹಾಕ್ಕೊಳ್ಬೋದು. ನೆಕ್ಸ್ಟ್ ಡೇ ನಾವು ಇದನ್ನು ಮಾಡ್ತಿರುವಾಗ ಹಿಂದಿನ ದಿನವೇ ಕಲಸಿಟ್ಕೊಂಡು ನೋಡಿ ಈ ಥರ ಪೂರಿ ಟೈಪ್ ಇದನ್ನು ಲಟ್ಟಿಸ್ಕೊಂಡು ಕರಿಬೇಕು. ಸ್ವಲ್ಪ ಏನೋ ಹಾಕ್ಕೊಂಡ್ರೆ ಅಥವಾ ಅಡುಗೆ ಸೋಡಾ ಹಾಕ್ಕೊಂಡ್ರೆ ಸ್ವಲ್ಪ ಜಲ್ದಿ ಇದು ನೆನೆದು ಮಾಡ್ಬೋದು. ನೋಡಿ ಈ ಥರ ಪೂರಿ ಹಿಟ್ಟಕ್ಕೆ ಇದನ್ನ ಕಲಿಸ್ಕೊಂಡು ಚೆನ್ನಾಗಿ ಕೆಂಪು ಕಲರ್ ಬರೋ ಹಾಗೆ ಇದನ್ನ ಮಾಡ್ಕೊಳ್ಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ. ಡೈಲಿ ಏನು ಟಿಫಿನ್ ಮಾಡಬೇಕು ಅಂತ ಗೊತ್ತಾಗಲ್ವಲ್ವ, ಆವಾಗ ಈ ಥರ ಹಣ್ಣು ಇದ್ದಾಗ ಈ ಥರ ನಾವು ಮಾಡಿಕೊಂಡು ತಿನ್ಬೋದು, ರುಚಿ ಅನಿಸುತ್ತೆ. ಇದಕ್ಕೆ ನಾವು ಕೋಕೋನಟ್ ಚಟ್ನಿ ಕೂಡ ಮಾಡ್ಕೊಳ್ಬೋದು. ಈ ಥರ ನಾವು ಪೂರಿಗಳನ್ನ ಕರ್ಕೊಂಡು ಉಬ್ಬಿದ್ರೆ ಇದು ಬನ್ನ ಆಕಾರಕ್ಕೆ ಬರುತ್ತಲ್ವ, ಅದಕ್ಕೆ ಇದು ಮಂಗಳೂರು ಬನ್ಸ್ ಅಂತ ಕರೀತಾರೆ. ತುಂಬಾ ರುಚಿಯಾಗಿರುತ್ತೆ. ಮಕ್ಕಳಿಗೆ ಡೈಲಿ ಸ್ನ್ಯಾಕ್ಸ್ ಅಥವಾ ಏನಾದರೂ ಮಾಡಿಕೊಡ್ಬೇಕು ಅಂತ ಅಂದರೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅಲ್ವಾ, ಆವಾಗ ಈ ಥರ ವೆರೈಟಿ ಟಿಫಿನ್ಗಳನ್ನ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ ಈ ಥರ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.